ಮನೆ ಕಟ್ಸ್ತಿರೋಂಥವ್ರಿಗೆ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ನ್ಯೂಸ್ ಏನಪ್ಪ ಅಂದರೆ GB ಅಂಡರ್ನಲ್ಲಿ ಈಗ ಸೆಟ್ ಬ್ಯಾಕ್ ರೂಲ್ಸನ್ನು ರಿವೈಸ್ ಮಾಡಿದ್ದಾರೆ. ಇನ್ನು ಹೈಟ್ ಬಂದುಬಿಟ್ಟು ಫ್ಲೋರ್ ಹೈಟ್ ಹಂಗಾರೆ ಎಷ್ಟು ಬಿಡಬೇಕು, ಎಷ್ಟಕ್ಕೆ ಪರ್ಮಿಷನ್ ಕೊಡ್ತಿದ್ದಾರೆ? ವೆರಿ ಸಿಂಪಲ್. ನಿಮ್ಮದು ರೋಡ್ ಏನಾದರೂ ಸಪೋಸ್ ನೀವು ನೋಡ್ತಿರ್ಬೋದು, ಓಕೆ, ಸೊ 30 ಫೀಟ್ ರೋಡ್ ಇದ್ದಲ್ಲಿ 30 ಅಡಿ ರೋಡ್ ಇದೆ ಅಥವಾ 30 ಅಡಿ 40 ಅಡಿಗಿಂತ ಕಡಿಮೆ ರೋಡ್ ಇದೆ ಅಂದರೆ ನೀವು ಗ್ರೌಂಡಲ್ಲಿ ಮನೆ ಕಟ್ಟಿದರೆ ಮೇಲ್ಗಡೆ 2 ಫ್ಲೋರ್ ಕೊಡ್ತಾರೆ. ದಟ್ ಈಸ್ ಗ್ರೌಂಡಲ್ಲಿ ಮನೆ ಇದ್ದರೆ ಮೇಲ್ಗಡೆ 2 ಫ್ಲೋರ್ಸ್. ನೀವು ಗ್ರೌಂಡಲ್ಲಿ ಏನೂ ಕಟ್ತಿಲ್ಲ ಅಂದರೆ ಮೇಲ್ಗಡೆ 3 ಫ್ಲೋರ್ಸ್, 1 2 3 ಫ್ಲೋರ್ಸ್ ಮಾಡ್ಬೋದು. ಲೆಟ್ಸ್ ನಿಮ್ಮದು ರೋಡ್ ಬಂದುಬಿಟ್ಟು ಮೋರ್ ದೆನ್ 40 ಫೀಟ್ ಇದೆ, 40 ಫೀಟ್ ಅಥವಾ ಮೋರ್ ದೆನ್ 40 ಫೀಟ್ ಇದೆ. ಸೊ ಆವಾಗ ನೀವು ಗ್ರೌಂಡ್ ಮತ್ತು 4 ಫ್ಲೋರ್ ಅಂದರೆ ಗ್ರೌಂಡಲ್ಲಿ ಏನೂ ಕಟ್ಟಲಿಲ್ಲದೆ ಮೇಲ್ಗಡೆ 4 ಫ್ಲೋರ್ನ ಕಟ್ಬೋದು. ದಟ್ ಈಸ್ ಸ್ಟಿಲ್ಟ್ ಪಾರ್ಕಿಂಗ್ ಅಂತ ಬಿಟ್ಬಿಟ್ಟು 4 ಫ್ಲೋರ್ಸ್ ಕಟ್ಬೋದು, 40 ಅಡಿ ಅಥವಾ 40 ಅಡಿಗಿಂತ ಜಾಸ್ತಿ ರೋಡ್ ಇದ್ದಲ್ಲಿ. ಫೈನ್. ಸಪೋಸ್ ನಿಮ್ದು ಏನಾದರೂ 80 ಫೀಟ್ ರೋಡ್ ಇದೆ, ಈ ಥರ ಕಮರ್ಷಿಯಲ್ ನೀವು ನೋಡ್ತಿರ್ಬೋದು, ಇದು ನಾವು ಆ್ಯಕ್ಚುಲಿ ನಿಂತಿರೋದು ಕಮರ್ಷಿಯಲ್ ಜಾಗದಲ್ಲಿ. ಫೈನ್. ಇಲ್ಲೆಲ್ಲರೂ 5 ಫ್ಲೋರ್ಸ್ ಕಟ್ಟಿದ್ದಾರೆ. ಗ್ರೌಂಡಲ್ಲಿ ನೀವು ಪಾರ್ಕಿಂಗ್ ಬಿಟ್ಬಿಟ್ಟು 5 ಫ್ಲೋರ್ಸ್ನ ನೀವು ಕಟ್ಬೋದು. ಇಲ್ಲಿ ನೋಡ್ತಿರ್ಬೋದು ಹಿಂದ್ಗಡೆಗೆ 1 2 3 4 5 ಫ್ಲೋರ್ ಕಟ್ಟಿದ್ದಾರೆ. ರೈಟ್. ಸೊ ಇದು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ಫೀಲ್ ಫ್ರೀ.